ನನಗೆ ಸ್ವಾಗತ. ಸೀತಾರಾಮ ಇವತ್ತಿನ ಸಂಚಿಕೆ ಕೂಡ ಅಷ್ಟೇ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳ್ಬೋದು. ಇವತ್ತಿನ ಸಂಚಿಕೆ ಕೂಡ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ರಾಮ್ ಮತ್ತು ಅಶೋಕ್ ಪ್ರಯತ್ನ ಕಡೆಗೂ ಫಲಿಸ್ತು. ಸಿಹಿ ಅವ್ರ ಪಾಲಿಗೆ ಸಿಕ್ಕಾಯಿತು. ಈಗ ಮನೆಯವ್ರ ಜೊತೆ ಎಲ್ಲರೂ ಕೂತು ಡಿಸ್ಕಷನ್ ಮಾಡ್ತಾ ಇದ್ದಾರೆ. ನಮಗೆ ಸಿಹಿ ಸುಬ್ಬಿ ಸಿಹಿ ಥರನೇ ಕಾಣಿಸ್ಕೋಬೇಕಂದ್ರೆ ಹೇರ್ ಸ್ಟೈಲ್ ಚೇಂಜ್ ಆಗಬೇಕು ಮೊದಲನೇದಾಗಿ ಅಂತ ಹೇಳಿಬಿಟ್ಟು ರಾಮ್ ಅಶೋಕ್ ಸುಬ್ಬಿನ ಹೇರ್ ಸ್ಟೈಲ್ ಚೇಂಜ್ ಮಾಡ್ತೀವಿ ಅಂದ ತಕ್ಷಣ ಸುಬ್ಬಿಗೆ ಕೋಪ ಬಂದು ಅಲ್ಲಿಂದ ಎದ್ದೋಗ್ತಾಳೆ. ಆಮೇಲೆ ಎಲ್ಲದಕ್ಕೂ ಒಪ್ಕೊಂಡಂಥ ಸುಬ್ಬಿ ಅನಿವಾರ್ಯ ಸಿಹಿ ಥರನೂ ಕಾಣಿಸ್ಕೊಳ್ಳೇಬೇಕಲ್ವ, ಮತ್ತೆ ಒಪ್ಕೋತಾಳೆ. ಹೇರ್ ಸ್ಟೈಲ್ನ ಚೇಂಜ್ ಮಾಡ್ಸೋಕ್ಕೆ ಹೇರ್ ಕಟಿಂಗಲ್ಲಿ ಈ ಥರ ಕಟಿಂಗ್ ಮಾಡಬೇಕು ಅಂತ ಹೇರ್ ಕಟಿಂಗ್ ಕೂಡ ಮಾಡಿಸ್ತಾರೆ. ಈ ಕಡೆ ರಾಮ್ ಮತ್ತು ಅಶೋಕ್ ಇಬ್ಬರು ಕೂಡ ಕಾಯ್ತಿರ್ತಾರೆ. ಒಂಥರ ಸಿಹಿ ಹೇಗೆ ಕಾಣಿಸ್ಕೊತಾಳೆ ಅನ್ನೋ ಒಂದು ಕ್ಯೂಟ್ ಅವ್ರಿಗೆ ಇರುತ್ತೆ. ಈ ಕಡೆ ಪಾಪ ತುಂಬಾ ಅಳ್ತಿರ್ತಾಳೆ ಸುಬ್ಬಿ, ನನ್ನ ಹೇರ್ ಸ್ಟೈಲ್ ಚೇಂಜ್ ಆಗಿಬಿಡ್ತಲ್ವಾ ಅಂತ ತುಂಬಾ ಬೇಜಾರಲ್ಲಿ ಅಳ್ತಿರ್ತಾಳೆ. ಈ ಕಡೆ ಹೇರ್ ಸ್ಟೈಲ್ ಎಲ್ಲ ನೀಟಾಗಿ ಸೇಮ್ ಸಿಹಿ ಥರನೇ ಕಾಣಿಸೋ ಹಾಗೆ ಮಾಡ್ತಾರೆ. ಈ ಕಡೆ ಸುಬ್ಬಿ ಕೂಡ ಆಚೆ ಬರ್ತಾಳೆ. ಅದನ್ನು ನೋಡಿದಂಥ ರಾಮ್ ತುಂಬ ಅಂದರೆ ತುಂಬಾ ಅಶೋಕ್ ಶಾಕಲ್ಲಿ ಸಿಹಿ ನೋಡಿ ಕಳೆದೋಗ್ತಾರೆ. ಈ ಕಡೆ ರಾಮ್ ಕೂಡ ತಮ್ಮ ಮಗಳನ್ನ ನೋಡಿ ತುಂಬಾ ಸಿಹಿ ಕೊನೆಗೂ ನಮಗೆ ಸಿಕ್ಕಾಯಿತು, ಸಿಹಿ ನಮ್ಮನ್ನ ಬಿಟ್ಟು ಹೋಗಿಲ್ಲ ಅನ್ನೋ ಹಾಗೆ ಕಾಣಿಸ್ಕೋತಾಳೆ ಸುಬ್ಬಿ. ಸಿಹಿ ಹೇಗಿದ್ಲೋ ಹಾಗೆ ಸುಬ್ಬಿನೂ ಕೂಡ ಕಾಣಿಸ್ಕೋತಾಳೆ. ಸುಬ್ಬಿ ಮತ್ತು ಸಿಹಿ ಇಬ್ಬರು ಅವಳು ಜೋಳಿ ಅನ್ನೋದನ್ನು ಡಾಕ್ಟರ್ ಸೀಕ್ರೆಟನ್ನು ರಿವೀಲ್ ಮಾಡ್ತಾರೆ. ಇಲ್ಲಿ ಸೀತಾಗೆ 2 ಮಕ್ಕಳು ಹುಟ್ಟಿದ್ದು ಅನ್ನೋದು ಗೊತ್ತಾಗುತ್ತಾ. ಪೇಟ್ ಸುಬ್ಬಿ ಸಿಹಿ ಥರ ಇರೋಕ್ಕೆ ಹೇಗೆ ಕಾರಣ, ಇದು ಏನಾದರೂ ರಕ್ತ ಸಂಬಂಧ ಅನ್ನೋದು ರಾಮ್ಗೆ ತಿಳಿಯುತ್ತಾ. ಕೊನೆಗೂ ಸಿಹಿ ನೋಡಿದಂಥ ರಾಮ್ ನನ್ನ ಮಗಳು ಸಿಹಿ ಅಂತ ತಪ್ಕೊಳ್ಳೋಕೆ ಹೋಗ್ತಾರೆ. ಈ ಸುಬ್ಬಿಗೆ ರಾಮ್ ಮೇಲೆ ಕೋಪ. ಇದೆಲ್ಲ ಹೋಗಬೇಕು ಅಂದರೆ ಅವ್ರ ತಾತನ್ನ ಬಿಡಿಸಿದ್ದು ರಾಮ್ ಅಂತ ಅವಳಿಗೆ ಗೊತ್ತಾಗಬೇಕು. ಅಂದಾಗಲೇ ಅವಳಿಗೆ ರಾಮ್ ಮೇಲಿರೋ ಕೋಪ ಹೋಗುತ್ತೆ. ಈ ಕಡೆ ಸುಬ್ಬಿನ ತಮ್ಮ ಮಗಳು ಸಿಹಿ ಅಂತ ತುಂಬ ಪ್ರೀತಿಯಿಂದ ಅಪ್ಪುಗೆ ಮಾಡೋಕ್ಕೆ ಹೋಗ್ತಾರೆ. ಕೊನೆಗೂ ಅಪ್ಪ ಮಗಳು ಒಂದಾದರು. ಕೊನೆಗೂ ಸೀತಾ ತಾಯ್ತನ ಕಳ್ಕೊಂಡಿರುವಂಥ ಸೀತಾಗೆ ತನ್ನ ಸಿಹಿ ಮತ್ತೆ ಹಿಂತಿರುಗಿ ಬಂದ್ಲು ಅಂತ ಮತ್ತೆ ಮೊದಲಿನ ಥರ ಆಗ್ತಾಳೆ ಸೀತಾ. ತುಂಬಾ ಅದ್ಭುತವಾಗಿ ಮೂಡಿ ಬರಲಿದೆ ಸೀತಾರಾಮ ಸೀರಿಯಲ್. ಈಗ ಸುಬ್ಬಿಗೆ ಎಲ್ಲವನ್ನು ಹೇಳ್ತಿರ್ತಾಳೆ ಸಿಹಿ. ಈ ಥರ ಹೇಳ್ತಾ ಭಾರ್ಗವಿ ಕುತಂತ್ರಗಳನ್ನೆಲ್ಲ ಬಿಚ್ಚಿಡ್ತಾಳ ಅಮ್ಮನ ಹತ್ರ. ಹಾಗೆ ರಾಮ್ ಹತ್ರ ಮುಂದಿನ ಸಂಚಿಕೆ ಕುತೂಹಲಕಾರಿ ಸಂಚಿಕೆಯಾಗಿ ಮೂಡಿ ಬರಲಿದೆ. ನಿಮಗೂ ಕೂಡ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.